ಕರ್ನಾಟಕ ರಾಜ್ಯ ಶೋಕಾಚರಣೆಯಲ್ಲಿ ಇದೆ. ಇರುವ ಒಂದೊಂದೇ ಮಕ್ಕಳನ್ನು ತಂದೆ ತಾಯಿಯರು ಕಳ್ಕೊಂಡಿದ್ದಾರೆ. ನನ್ನ ಕ್ಷೇತ್ರದೇ ಒಬ್ಬ ಹುಡುಗ ಎಮ್.ಟೆಕ್ ಓದೋವನು ಸತ್ತಿದ್ದಾನೆ. ಅವರ ಮನೆಗೆ ಹೋಗಬೇಕು ಅಂತ ನಾನಿದ್ದೆ. ತಂದೆ ತಾಯಿಗೆ ಒಬ್ಬರೇ ಮಗ ಮತ್ತು ಇಂಡಸ್ಟ್ರಿಯಲಿಸ್ಟ್ MSME ಅವನು, ಅವರಪ್ಪ. ಅವರಿಷ್ಟು ಅವರ ಕುಟುಂಬ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಂದರೆ ಬೆಂಗಳೂರಿನ ಮನೆಗೆ ಅವರ ಮಗನ ಬಾಡಿಯನ್ನು ತರಲಿಲ್ಲ. ನೀವು ಯಾರು ನೋಡೋದಕ್ಕೆ ಬರೋದು ಬೇಡ ಅಂತ ಹೇಳಿದರು. ನೇರವಾಗಿ ಊರಿಗೆ ತಗೊಂಡೋಗಿ ಒಬ್ಬ ಮಗನನ್ನು ಕಳ್ಕೊಂಡ್ಮೇಲೆ ನಾವ್ಯಾಕೆ ಬದುಕಿರಬೇಕು ಅನ್ನುವಂಥ ರೀತಿಯಲ್ಲಿ ತಂದೆ ತಾಯಿ ಇವತ್ತು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಕೈಗೆ ರಕ್ತ ಅಂಟ್ಕೊಂಡಿದೆ. ಅವರ ಕೈಗಳು ರಕ್ತ ಸಿಕ್ತಾಗಿದೆ. ಮಕ್ಕಳನ್ನು ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂಥ ರಕ್ತವನ್ನು ಅವರು ತೊಳ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಅಂಟಿಸೋಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂಥೇಳಿ. ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ, ಒಬ್ಬ ಒಳ್ಳೆಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ, ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊತಿದ್ವಿ, ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಕೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂಥ ತಪ್ಪಿಗೆ ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡಿದ್ದು ನಾವು ನೋಡಿಲ್ಲ. ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ, ಆ ರಕ್ತವನ್ನು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಈ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು? ಇದರಲ್ಲಿ ನೀವು ಪಾರ್ಟ್ನರ್ಸಾ? ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ, ಅದರಲ್ಲಿ ಭಾರತಕ್ಕೆ ಒಳ್ಳೆಯ ಹೆಸರು ಬಂತು, ಪಾಕಿಸ್ತಾನವನ್ನು ಸೋಲಿಸ್ತು. ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಅಂಥವ್ರನ್ನು ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ. RCB ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು, ನೀವೇ ಟ್ವೀಟ್ ಮಾಡ್ತೀರಿ, ನೀವೇ ಅವರನ್ನು ಏರ್ಪೋರ್ಟಿಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ. ಅದಾದಮೇಲೆ ಅದು ಕ್ಯಾನ್ಸಲ್ ಆಯಿತು. ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನ ಕಾರಣಕ್ಕೆ. ಒಂದು ಸರ್ಕಾರ ಹೊಸದಾಗಿ ಬಂದಾಗ ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು. ಅಲ್ಲಿಗೆ ನೀವು ಖಾಸಗಿ ಟೀಮನ್ನು ಕರ್ಕೊಂಡು ಬಂದ್ರಿ. ಇವತ್ತು ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಕೇವಲ 25ರಿಂದ 30 ಜನ ಅತಿಥಿಗಳು ಆಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಕುಟುಂಬದವರೇ, ಮಕ್ಕಳು ಮೊಮ್ಮಕ್ಕಳು, ಸಿದ್ದರಾಮಯ್ಯನವರ ಕುಟುಂಬದವರು, ಪರಿವಾರದವರು, ಜಮೀರ್ ಖಾನ್ ಅವರ ಪರಿವಾರದವರು,
ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸೇರಿ ಅಲ್ಲಿ 300-350 ಜನ ಇದ್ದರು. ಏನು ಮಾಡಕ್ಕೆ ಹೊರಟಿದ್ರಿ ನೀವು? ನಿಮ್ಮ ಕಣ್ಣು ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ, ಮರಗಳ ಮೇಲೆ ತುತ್ತ ತುದಿ ತನಕ ನಿಂತಿದ್ದಾರೆ. ಫೋಟೋ ನೀವೇ ತೆಗೆದಿದ್ದೀರಿ ಮಾಧ್ಯಮದ ಸ್ನೇಹಿತರು. ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ? ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರು ಆಯಿತು. ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಪೊಲೀಸರು ಏನು ಮಾಡ್ತಾ ಇದ್ರು? ನಿಮಗೆ ಹೇಳಿಲ್ವಾ? ಅವ್ರು ಹೇಳಿದ್ದಾರೆ. ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು. 4.25 ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ. ಅವತ್ತು 9 ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಅಂದರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ? ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ? ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು 3-3:45 ಗಂಟೆಗೆ, ನೀವು ಕಾರ್ಯಕ್ರಮ ಶುರು ಮಾಡಿದ್ದು 4 ಗಂಟೆಗೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ. ಅಂದರೆ RCBಯ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ. ನೀವು ಅವರ ಎದೆ ಮೇಲೆ ನಿಂತ್ಕೊಂಡು ಮಾಡಿದ್ದೀರಿ. ನೀವು ಫೋಟೋ ತಗೊಳ್ಳಕ್ಕೆ ಕಾಂಪಿಟೀಷನು, ಮಕ್ಕಳ ಫೋಟೋ ತಗೊಳ್ಳಕ್ಕೆ, ಮೊಮ್ಮಕ್ಕಳ ಫೋಟೋ ತಗೊಳ್ಳಕ್ಕೆ ಕಾಂಪಿಟೀಷನು, ಯಾರನ್ನ ಯಾರೋ ತಳ್ತಾರೆ, ಯಾರನ್ನ ಯಾರೋ ಎಳಿತಾರೆ. ಏನಿದು? ನಿಮಗೆ ಜನ ಸತ್ತಿದ್ರು ಅಂತ ಗೊತ್ತಿದ್ದ ಮೇಲೆ ಕೂಡ ಈ ರೀತಿ ಬಿಹೇವ್ ಮಾಡಿದ್ರಿ. ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ಗೆ ಹೋಗಿ ಮಸಾಲೆ ದೋಸೆ ತಿಂದ್ರಿ. ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ತು ಕೊಟ್ರಿ. ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ. ಒಂದು ಜವಾಬ್ದಾರಿಯುತ ಸರ್ಕಾರ ಈ ಥರ ನಡ್ಕೊಳ್ಳೋಕ್ಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ? ನೀವು ಯಾಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಿ? ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ 4 ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ. 3ನೇ ತಾರೀಕು RCB ಗೆಲ್ಬಹುದು ಅನ್ನುವಂಥ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು. ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು. ಸ್ಟೇಡಿಯಂ ಅಲ್ಲಿ ಸೇರಿದ್ರು, ಗ್ರೌಂಡ್ಗಳಲ್ಲಿ ಸೇರಿದ್ರು. ಪೊಲೀಸರು ಇವತ್ತು ಹೇಳ್ತಾರೆ, ಮೇಡಮ್ ನಾವು ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ಹೋಗಿರೋದು. ನೀವು ಪರ್ಮಿಷನ್, ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನೀವು ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದೀರಿ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಈ 2 ಸೆಲೆಬ್ರೇಷನ್ ಹೆಂಗಾಯಿತು? ನೀವು ಉತ್ತರ ಹೇಳಬೇಕು. 2 ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ KCA ಮತ್ತು ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ಟರು? ನಂಬರ್ 1. ನೀವು ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ. ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗುತ್ತೆ. ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರೋಕ್ಕೆ ನಾವು ಟೈಮ್ ತಗೊಳ್ತೀವಿ. ಅದು ಯಾರೇ ಇರ್ಬೋದು. ಈವನ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು. ನಿಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದಮೇಲೆ, ಬ್ಯಾರಿಕೇಡ್ ಆದಮೇಲೆ ಗ್ರೌಂಡಿಗೆ ತರಬೇಕು ಅನ್ನುವಂಥದ್ದನ್ನೇ ಯಾವತ್ತಾದರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ಆದರೆ KCA 2:30 ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ.
ಒಂದು ಸಾರಿ ಫ್ರೀ ಅಂತ ಹೇಳ್ತೀರಿ, ಇನ್ನೊಂದು ಸಾರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ. ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ? 21 ಗೇಟ್ ಏನೇ ಇದೆ, 19 ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ. ಅದರಲ್ಲಿ ನೀವು ತೆಗೆದಿದ್ದೆಷ್ಟು? ಕೇವಲ 3 ಗೇಟು. ಜನಕ್ಕೆ ನೀವು ಫ್ರೀ ಅಂತ ಹೇಳಾಯಿತು, ಜನ ಸೇರಾಯಿತು, ಗೇಟನ್ನು ಯಾಕೆ ತೆಗ್ದಿಲ್ಲ? ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆನೇ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂಥದ್ದು, ನೂಕುನುಗ್ಗಲಾಗಿರುವಂಥದ್ದು, ಉಸಿರುಗಟ್ಟಿರುವಂಥದ್ದು. ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ? ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ? ಪ್ರಯಾಗದಲ್ಲಿ ಮೊದಲೇ ಪ್ರಿಪ್ರೇಷನ್ ಆಗಿತ್ತು, 1 ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪ್ರೇಷನ್ ಆಗಿತ್ತು, ಪರ್ಮಿಷನ್ ಇತ್ತು, ವಿದೌಟ್ ಪರ್ಮಿಷನ್ ಮಾಡಿಲ್ಲ. ಎಷ್ಟು ಜನ ಬಂದಿರುವಂಥದ್ದಲ್ಲಿ 66 ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ. ನಿಮಗೆ ಕೇವಲ 2 ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಕ್ರಿಕೆಟ್ ಗೆದ್ದಾಗ ಮುಂಬೈನಲ್ಲಿ ಎಷ್ಟು ಜನ ಸೇರಿದ್ರು? 10 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ರು, ಒಬ್ಬರು ಸತ್ತಿರಲಿಲ್ಲ. 3ನೇ ತಾರೀಕು ಕ್ರಿಕೆಟ್ ಆಡುವಾಗ RCB ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಅಹಮದಾಬಾದಲ್ಲಿ ಸೇರಿದ್ದೆಷ್ಟು? 5 ಲಕ್ಷ ಜನ. ಏನೂ ಆಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ 40,000 ಜನಕ್ಕೆ ಬರೋಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ? ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ. ಕಾಂಪಿಟಿಷನ್, ಪ್ರಚಾರ ಹೆಚ್ಚು DK ಶಿವಕುಮಾರ್ಗೆ ಸಿಗುತ್ತೋ, ಪ್ರಚಾರ ಹೆಚ್ಚು ಸಿದ್ದರಾಮಯ್ಯನವ್ರಿಗೆ ಸಿಗಬೇಕು. ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ 11 ಮಕ್ಕಳು ಬಲಿಯಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಸಿದ್ದರಾಮಯ್ಯನವರ ಟ್ವೀಟ್ ಇದೆ, ಇವತ್ತು ನೀವು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀರಿ. ಯಾವತ್ತು ಟ್ವೀಟ್ ಮಾಡಿದ್ದೀರಿ? ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನಾನು ನಿನ್ನೆಯ IPL ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸ್ತಿರುವಂಥ ಕರ್ನಾಟಕದ ಹೆಮ್ಮೆಯ RCB ತಂಡದ ಪರವಾಗಿ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ. ನೀವೆಲ್ಲರೂ ಬರಬೇಕು, ನೀವೇ ಕರೆದಿರೋದು. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ನಂತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬನ್ನಿ, ಇದು ನೀವು ಹೇಳಿರುವಂಥದ್ದು. ಎರಡನೇದು, KCA ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಥರ್ಡ್ ರಾತ್ರಿ ಇರ್ಬೋದು, ಇದು ಅವ್ರದ್ದೇ ಲೆಟರ್ ಹೆಡ್ಡು. ಇದರಲ್ಲಿ ಅವರು ಹೇಳ್ತಾರೆ, ದಿಸ್ ಈಸ್ ಟು ಆಲ್ಸೋ ಇನ್ಫಾರ್ಮ್ ದಟ್ ಆನರೇಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಾಲ್ ಬಿ ಗ್ರೇಸಿಂಗ್ ದಿ ಒಕೇಶನ್ ಆ್ಯಂಡ್ ಫೆಸಿಲಿಟೇಟಿಂಗ್ ದಿ RCB ಪ್ಲೇಯರ್ಸ್ ಆ್ಯಂಡ್ ಸಪೋರ್ಟ್. ಇದು KCA ಕೊಟ್ಟಿರುವಂಥ ಲೆಟ್ರು, ಅಂದರೆ ರಿಕ್ವೆಸ್ಟ್ ಲೆಟ್ರು DPR ಸೆಕ್ರೆಟರಿಗೆ ಬರೆದಿದ್ದಾರೆ. ನೀವು ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ನಿಮ್ಮ DPR ಸೆಕ್ರೆಟರಿ ಏನು ಮಾಡ್ತಿದ್ರು? ನಿಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ರು? ಒಬ್ಬ ಜವಾಬ್ದಾರಿಯುತ ಚೀಫ್ ಸೆಕ್ರೆಟರಿ ಅಲ್ಲೇ ಓಡಾಡ್ತಿದ್ರಲ್ಲ ವೇದಿಕೆ ಮೇಲೆ. ಯಾಕೆ ಅನ್ನಿಸ್ಲಿಲ್ಲ? ಎದುರುಗಡೆ ಮರದಲ್ಲಿ ಜನ ನಿಂತಿದ್ದಾರೆ, ಅವರಿಗೆ ಏನಾದರೂ ತೊಂದರೆ ಆಗ್ಬೋದಾ, ಅಲ್ಲಿಂದ ಬೀಳ್ಬೋದು ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಅಲ್ಲೇ ಅನಾಹುತ ಆಗಬೇಕಾಗಿತ್ತು. ದೈವವಶಾತ್ ವಿಧಾನಸೌಧ ಮುಂದೆ ಆಗಿಲ್ಲ. ಆದರೆ ಮಕ್ಕಳು ಅಲ್ಲಿ ಸತ್ತಿದ್ರು, ಅಷ್ಟರೊಳಗೆ ಸತ್ತೋಗಿದ್ರು. ಇದು ನೀವು ನಡ್ಕೊಂಡಂಥ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ.